ನಿಮ್ಗೋಸ್ಕರ ಅಂತ ನೀನು ಕಬಾಬ್ ಮಾಡಿವ್ನಿ. ಬರ್ರಿ ತಿನ್ನಿವ್ರಂತೆ. ನಿಮಗೆ ಭಾಳ ಇಷ್ಟ ಅಲ್ವಾ ಕಬಾಬು? ನನಗೆ ಗೊತ್ತು ನಿಮಗೆ ತುಂಬ ಇಷ್ಟ ಕಬಾಬು ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ಮಾಡ್ಬಿಟ್ಟು ಮಡಗಿವ್ನಿ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು. ಬನ್ನಿ ತಿನ್ನಿವ್ರಂತೆ. ಆ ಆಯ್ತು ತಿಂತೀನಿ ಹೋಗು. ನನ್ಗೆ ಇವಾಗ ಕಬಾಬ್ ತಿನ್ನಕ್ಕೆ ನೀ ಇಷ್ಟ ಇಲ್ಲ ನಂಗೆ. ಆಮೇಕಿಂದ ಬಂದು ತಿಂತೀನಿ ಹೋಗು. ನೀವು ಮನಸ್ಪೂರ್ವಕವಾಗಿ ನೀನು ನನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊತೀನಿ ಅಂತ ಹೇಳ್ತಿದ್ದೀರೋ ಇಲ್ಲ ಬ್ಯಾರೆ ಏನಾದ್ರೂನುವೆ? ನೋಡು, ನಿಂಗೆ ಇಲ್ದಿರೋ ಡೌಟ್ಗಳೆಲ್ಲ ಬರ್ತವೆ, ನಿಂಗೆ ಇಲ್ದಿರೋ ತಲೆನೋವೆಲ್ಲನೂ ಬಂದ್ಬಿಡ್ತವೆ ಒಂದೇ ತನ್ನಿಯ. ಎಷ್ಟು ಕಿತ ಹೇಳ್ಬೇಕು ನಿನಗೆ? ಹೌದು ನಾನು ಏನು ಇಷ್ಟಪಟ್ಟೆ ಮದುವೆ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಹೋಗು ಅಂತಂದ್ರೆ ನೀನು ಕೇಳೋದೇ ಇಲ್ವಲ್ಲ, ಏನಾರ ಒಂದೊಂದು ಹೇಳ್ತಾನೆ ಇರ್ತೀಗಲ್ಲ. ಅದು ಯಾಕೆ ಹಿಂಗೆ ಮಾಡ್ತಿದ್ದೀವೋ ಏನು ಕತೀವೋ ನಾ ಕಾಣಿ. ಸುಮ್ಮನೆ ಇರೋದೇ ಇಲ್ವಾ ನೀನು? ಎಷ್ಟು ಕಿತ ಹೇಳ್ಬೇಕು? ಯಾಕೆ ಈ ವಿಷಯ ಹೋಗ್ಬಿಟ್ಟು ನಂಗೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ನೀನು ಬಿಟ್ಬಿಟ್ಟು ಹೊರಟೋಗ್ಬಿಡ್ತೀಯಾ? ಇಲ್ಲ ತಾನೇ, ಹೋಗ್ಬಿಟ್ಟು ಮತ್ತೆ ಆ ಪೊದ್ದಿಗೆ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ಬಿಟ್ಟು ತಿರೋ ಊರ್ ಜನನೆಲ್ಲ ಕರೆಸ್ಬಿಟ್ಟು ತಿರೋ ಮುರ್ವಾದಿ ಕಳಿಬೇಕು. ಇದೇ ತಾನೇ ನಿಮ್ಗೆ ಬೇಕಾಗಿರೋದು? ಅಮ್ಮ ತಾಯಿ, ನೀನು ಸುಮ್ಮನೆ ಹೋಗ್ಬಿಡ್ತೀಯಾ? ನಂಗೆ ಅದೇ ಆರಾಮು. ಅಯ್ಯೋ ಹಂಗೇನು ಹೇಳಲ್ಲ ಬಿಡಿ. ಕೋಪ ಯಾಕೆ ಮಾಡ್ಕೊತೀರಾ? ನಿಮ್ಗೆ ಇಷ್ಟನಾ ಇಷ್ಟ ಇಲ್ವಾ ಅಂತ ಅಷ್ಟೇ. ನೀವು ಹೆಂಗಿದ್ರೆ ನಾನು ಮದುವೆ ಮಾಡ್ಕೊತೀರಾ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ನನ್ನ ತುಂಬ ಇಷ್ಟಪಡ್ತೀರಾ ಅಂತನೂ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಂದರೆ ಈಗ ನಿಮ್ಮ ಅಮ್ಮನೂ ಒಪ್ಕೊಂಡೈತಲ್ಲ ಮದುವೆಗೆ. ನೋಡಿ ನಾನು ಕಾಯ್ತೀನಿ, ಎಷ್ಟು ದಿನ ಆದ್ರೂ ಕಾಯ್ತೀನಿ. ಆದಷ್ಟು ಬೇಗನೆ ಮದುವೆ ಮಾಡ್ಕೊಳ್ಳೋಣ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತೈತೆ ಅಷ್ಟೇ. ನೀವು ಕಾಯಬೇಕು ಹಂಗೆ ಹಿಂಗೆ ಅಂತಂದರೆ ಸರಿ, ಸ್ವಲ್ಪ ದಿನ ಕಾಯೋಣ. ಸರಿ ಆಯ್ತು, ಕಾಯೋಣ ಬಿಡು. ಈಗ ಸದ್ಯ ನೀನು ಇಲ್ಲಿಂದ ಹೋಯ್ತೀಯಾ? ದಯವಿಟ್ಟು ಹೋಯ್ತೀಯ ಇಲ್ಲಿಂದ? ನೋಡು, ನನಗೆ ಸುಮ್ಮನೆ ಪದೇ 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 ಒಂದೊಂದು ಬ್ಯಾರೆ ಟೆನ್ಷನ್ ಆಗಿವ್ನಿ. ನನಗೆ 1000 ಟೆನ್ಷನ್ ಅವೆ. ಪದೇ 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 ಬಂದ್ಬಿಟ್ಟು ನೀನು ಇರಿಟೇಷನ್ ಮಾಡ್ಬೇಡ ನನಗೆ. ಸರಿ, ನಾನು ಬಂದು ಮಾತಾಡ್ಸೋ ಗಂಟ ನೀನು ನನ್ನ ಮಾತಾಡಿಸ್ಬಾರ್ದು ಅಷ್ಟೇನೆ. ಸರಿ ಸರಿ ಆಯಿತು. ನಮ್ಮ ಮದುವೆನ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋಣ ಇಲ್ಲ ಅಂತಾರೆ ಮನೆ ಹತ್ರ ಮಾಡ್ಕೊಳ್ಳೋಣ? ಅದು ಬೇಜಾರು ಮಾಡ್ಕೋಬೇಡಿ, ಸುಮ್ಮನೆ ಕೇಳಿದೆ. ಇವಳೊಬ್ಳು. ಗಂಗಾ, ಸುಮ್ಮನೆ ಹೋಯ್ತೀಯಾ? ನಾನು ಆಮೇಕಿಂದ ಹೇಳ್ತೀನಿ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಹೇಳ್ಬಿಟ್ಟು. ನಂಗೆ ಯಾಕೋ ನೀನು ತುಂಬಾ ಟಾರ್ಚರ್ ಕೊಡ್ತಿದ್ದೀಗ ಅಂತ ಅನಿಸ್ತಾಯ್ತು ನನಗಂತೂ. ಕುಂತ್ಕೊಳಕ್ ಬಿಡಕ್ಕಿಲ್ಲ, ನಿಂತ್ಕೊಳಕ್ ಬಿಡಕ್ಕಿಲ್ಲ, ಬರೀ ಟಾರ್ಚರ್ ಇಕ್ತಾ ಇದೆಯಲ್ಲ. ಹೇಳ್ತೀನಿ ಅಂತ ಹೇಳ್ದೆ ತಾನೆ, ಈಗ ಹೋಗಿ ಸುಮ್ಕೆ ನಾನು ಹೇಳ್ತೀನಿ. ಅಮ್ಮ, ನಂಗೆ ಸಹಿಸಕ್ ಆಗಕ್ಕಿಲ್ಲ. ನಿನ್ನ ಆಸ್ತಿ ಉಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಾನ ಮರೋದಿ ಎಲ್ಲ ಕಳೆದ್ಬಿಟ್ಟಿಲಿ. ಶಿವಳ ಜೊತೆ ಮದುವೆ ಆಗಂಗೆ ಮಾಡ್ತಾ ಇದೀಗಲ್ವಾ ನೀನು? ನನಗಂತೂ ಆಯ್ತಿಲ್ಲ ಕಣಮ್ಮ. ಎಂತೆಂತ ಒಳ್ಳೊಳ್ಳೆ ಸಂಬಂಧ ಬಿಸಾದ್ರು ಕಣಮ್ಮ ಇವಳಿಂದ. ಏನೋ ಟೈಮ್ ಪಾಸ್ಗೆ ಅಂತ ಹೇಳ್ಬಿಟ್ಟು ಲವ್ ಮಾಡಕ್ ಹೋಗಿ ಎಂತ ಗತಿಗೆ ಬಂದ್ಬಿಟ್ಟೆ ಕಣಮ್ಮ. ಇವಳೇ ತಗ್ಲಾಕೊಂಡ್ಬಿಟ್ಲಲ್ಲ. ಇವಳು ನೋಡಿದ್ರೆ ನಂಗೆ ಇಷ್ಟನೇ ಆಯ್ತಿಲ್ಲ ಕಣಮ್ಮ. ನಂಗೆ ಒಸ್ಸಿನೂ ಇಷ್ಟ ಆಯ್ತಿಲ್ಲ, ಬೇಜಾರಾಯ್ತಾಯ್ತು ನನಗಂತೂ. ಮಗ, ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು. ನೋಡು, ನಾವು ಕಿರ್ಚಾಡಿ ಹೊರ್ಚಾಡಿ ಏನು ಪ್ರಯೋಜನವೇ ಇಲ್ಲ. ಇವಳು ಪೂರ್ತಿನೂ ಎಲ್ಲ ಪದ್ದಿ ಪರಣೆನಿ ಅವಳೆ. ನೋಡು ನೀನು, ನಾನು ಇದಕ್ಕೆ ಬ್ಯಾರೆ ಪ್ಲಾನ್ ಮಾಡಿದ್ದೀನಿ. ಇವಳ ಹತ್ರ ಏನು ಮಾತಾಡಿದ್ರು ಎಲ್ಲ ವೇಸ್ಟ್ ನೀನಿಯ. 10 ಪೈಸದ ಪ್ರಯೋಜನ ಇಲ್ಲ. ಇವಳ ಹತ್ರ ಮಾತಾಡಿ 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 ಸುಮ್ಮನೆ ನಾವು ಹಾಳಾಗೋಗ್ಬೇಕು ಅಷ್ಟೇನಿಯ. ಯಾವ ಪ್ರಯೋಜನವೂ ಇಲ್ಲ. ನೋಡು, ಇದಕ್ಕೊಂದು ಒಳ್ಳೆ ಪ್ಲಾನ್ ಮಾಡಿದ್ದೀನಿ ನಾನು. ಬಾ ಹೋಗೋಣ. ಇಲ್ಲಮ್ಮ ತಾಯಿ, ಮನೆ ಬಿಟ್ಬಿಟ್ಟು ನಾನಂತೂ ಒಂದ್ ಹೆಜ್ಜೆನೂ ಇಕ್ಕಕ್ಕಿಲ್ಲ ಕಣಮ್ಮ. ಮನೆ ಬಿಟ್ಬಿಟ್ಟು ಈಚೆ ಕಡೆಗೆ ಎಲ್ಲರ ತಗು ಛೀ ಥೂ ಅಂತ ಉಗಿಸ್ಕೋಬೇಕು ಅಂತ ಪರಿಸ್ಥಿತಿ ತಂದೋಳೆ ಪೊದ್ದಿ. ಇಂಥ ಇದ್ರಾಗ ನಾನು ಬಂದ್ಬಿಟ್ಟಿಲ್ಲ, ಏನ್ ಮಾಡ್ಲಿ? ಇಲ್ಲ ಕಣಮ್ಮ, ನಾನ್ ಬರಕ್ಕಿಲ್ಲ. ಲೋ ಮಗನೆ, ಯಾವಳೇನಾರ ಅನ್ಕೊಳ್ಳಿ, ನಿನ್ ಜೀವನ ಉಳಿಸ್ಕೋಬೇಕು ಅಷ್ಟೇ ಏನಿಯ. 1 ವರ್ಷ ಆಮೇಕಿಂದ ಎಲ್ಲರೂ ಈ ಮ್ಯಾಟ್ರು ನಿನ್ನೆ ಮರ್ತೋಯ್ತಾರೆ. ನೀನ್ ಬಾ ಅಂತ ಹೇಳಿದ್ನಲ್ಲ, ಬಾ. ಸರಿ ಆಯ್ತು, ನಾನು ಈಗಲೇ ಹೇಳ್ತಾ ಇದೀನಿ. ತಿರುಗಿ ನಾನು ಈಚೆ ಕಡೆ ಕರ್ಕೊಂಡೋಗಿ ಏನೋ ಅವಮಾನ ಮಾಡ್ಬೇಕಂತೆ. ನಾನೇನೋ ಸುಮ್ಕಿರಕ್ಕಿಲ್ಲ. ನೋಡಿ ನೋಡಿ, ಎಲ್ಗೆ ಬಂಗಾರಿ, ಎಲ್ಗೆ ಹೋಯ್ತಾ ಇದೀಯಾ? ಆ ನೀವು ಬೆಳಿಗ್ಗೆಯಿಂದ ಹೇಳೋದಿಲ್ಲ ಕೇಳೋದಿಲ್ಲ. ಎತ್ತೋಯ್ತಿರೋ ಎತ್ತು ಬತ್ತಿರೋ ಗೊತ್ತಾಗಕ್ಕಿಲ್ಲ. ನೀವ್ ಎತ್ತೋಗಿದ್ರಿ? ಪ್ಯಾಟೆನಾಗ ಹೊಸಿ ಕ್ಯಾಮೆ ಇತ್ತು, ಅದಕ್ಕೆ ನೀ ಹೋಗಿದ್ದೆ. ಎಷ್ಟು ಕ್ಯಾಮೆ ಇತ್ತು ಗೊತ್ತೇ? ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬಂದೆ. ಸರಿ ಸರಿ ಆಯ್ತು. ಕ್ಯಾಮೆನಂತೆ ಕ್ಯಾಮೆ. ನೀವು ಬರೀ ತಿರ್ಕೊಂಡೆ ಇದ್ದು ಬಿಡಿ. ನನ್ನ ಮಗನ ವಿಷಯ ನೀವೇನು ತಲೆನೇ ಕೆಡ್ಸ್ಕೋಬೇಡಿ. ಇವಳು ಮಗನ ವಿಷಯ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಈಗಲೇ ತಲೆಗಿರೋ ಒಂದು ಕೂದಲಿಲ್ದಂಗೆ ಉದುರುಗಿದ್ರು ಅಂಟೋಗವೆ. ಇನ್ನ ತಲೆ ಕೆಡ್ಸ್ಕೊಂಡು ಕೂತ್ಕೋತಾರೆ. ಇವಳು ಅವತಾರನು ಎಲ್ಲ ಇವಳು ಬುದ್ಧಿನೇ. ನನ್ನ ಮಗನ್ಗುರುವೆ ಮಾಡೋದೆಲ್ಲ ಕಂತ್ರಿ ಕೆಲಸ ಮಾಡ್ಬಿಡ್ತಾನೆ. ಆಮೇಲೆ ನಾನೇನ್ ಮಾಡ್ಲಿ ಅಂತ ಬಂದ್ಬಿಟ್ಟು ನಾ ಮುಂದೆ ಬಾಯ್ ಪಡ್ಕೊತಾನೆ ಕಂತ್ರಿ ನನ್ನ ಮಗ. ನಾನೇನ್ ಮಾಡ್ಲಿ ಅಂತಂದ್ರೆ ನಾವು ತಾನೇ ಏನ್ ಮಾಡಕ್ಕಾಯ್ತದೆ? ಇವ್ನು ಮಾಡ ಅಲ್ಕ ಕೆಲ್ಸಕ್ಕೆ ನಮಗೂ ಸಾಕು ಹೋಗ್ಬಿಟ್ಟೈತಿ ಈ ಬೊಡ್ಡ ಇದನಿಂದ. ಏನಾರ ಮಾಡ್ಕೊಂಡ್ಲಿ ಬಿಡು, ನನಗೇನಂತೆ. ಥೂ, ನಮ್ಮೊಳೆ ಎಷ್ಟೋ ವಾಸಿ. ಅವಳಿಂದ ಹೋಗೋದು ಎಷ್ಟೋ ವಾಸಿ. ಇಲ್ಲ ಆಸ್ತಿ ಪಾಸ್ತಿ ಇವಳು ಬಾಯಿಗೆ ಸುಮ್ಮನೆ ಬಿದ್ದಿದ್ದೀನಿ ಅಷ್ಟೇನೆ. ಅಮ್ಮ, ಅವಳ ಸವಾಸ ಬ್ಯಾಡ ಕಣಮ್ಮ ಅಂತ ಹೇಳಿದ್ರೆ ಇವ್ರ ಮನೆ ಹತ್ರನೇ ಕರ್ಕೊಂಡ್ಬಿಟ್ಟು ಬಂದಿದ್ಯಾ? ಈ ಗುಡಿಸ್ಲು ಹತ್ರ ಕರ್ಕೊಂಡ್ಬಿಟ್ಟು ಬಂದಿದ್ದೀಗ. ಏನು ಕರ್ಕೊಂಡ್ಬಿಟ್ಟು ಬಂದಿದ್ಯಾ ಈ ಗುಡಿಸ್ಲುತ್ತಾಗೆ? ನಂಗೆ ಇಷ್ಟ ಇಲ್ಲ ಅಂತ ನಿಂಗೆ ಹೇಳಿಲ್ವಾ? ಲೋ ಹಾತ್ರಿಗೆ ಟಾಂಚಿನಯ್ಯ, ಒಸಿ ಸುಮ್ ಕಿರ್ತೀಗ ನೀನು. ಮಾತಿಗೆ ಮುಂಚೆ ಬರೀ ಕಿರ್ಚ್ಕೊಳ್ಳೋದೇ ಆಯ್ತು. ತೊಳೆನಾಗೆ ಬುದ್ಧಿದ್ರೆ ನೀನ್ ಯಾಕೆ ಅವಳನ್ನ ಲವ್ ಮಾಡ್ತಾ ಇದ್ದೆ? ಮುಚ್ಕೊಂಡಿರು. ಅಕ್ಕ ಅಕ್ಕ, ಯಾರಿದ್ರ ಮನೆಯಾಗೆ? ಓ ಬಂಗಾರಮ್ಮ ನೀನು? ಬರ್ರಿ ಬರ್ರಿ ಕುಂತ್ಕೊ ಬರ್ರಿ. ನಿಂತಾಗೊಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ ಬಂದೆ. ಕೂತ್ಕೊ ಬನ್ನಿ. ಹೇಳಿ, ಕಾಬಿಗೆ ಪೀಕೊಂಬಿಟ್ಟು ಬರ್ಲೆ. ನಿಂಗೀಗ ವಿಷಯ ಏನ್ ನಡೆದೈತೆ ಪ್ರತಿಯೊಂದು ಗೊತ್ತಿರ್ಬೇಕಲ್ವಾ? ನಿನ್ ಮಗಳು ವಿಷಯ ಎಲ್ಲನೂ. ಎಲ್ಲನೂ ಗೊತ್ತು. ಏನೇನ್ ನಡೆದೈತೆ ಎಲ್ಲ ವಿಷಯನೂ ಗೊತ್ತು. ಅದೇ ವಿಷಯನೇ ಮಾತಾಡಕ್ ಬಂದಿದ್ದೀನಿ. ನೋಡು, ಆ ಮನೆಯಾಳ್ ಪದ್ದಿ ನಿನ್ ಮಗಳು ಮರ್ಯಾದಿನ, ನನ್ನ ಮಗನ ಮರ್ವಾದಿನ ಎಲ್ಲನೂ ಊರ್ ಲೆವೆಲಾಗಲ್ಲ ಪ್ರಪಂಚದ ಮುಂದೆ ಹರಾಜಾಕ್ಬಿಡ್ಲು. ನಿನ್ ಮಗಳು ಮರ್ವಾದಿನ ಏನು ಮಾಡೋಕ್ಕಾಗಕ್ಕಿಲ್ಲ. ನನ್ನ ಮಗನ ಮರ್ವಾದಿನೂ ಸ್ಯಾನೆ ಹರಾಜಾಕಾಕ್ಬಿಟ್ಟವಳೆ. ನನಗೂ ಸ್ಯಾನೇ ಬೇಜಾರಾಯ್ತದೆ. ನೋಡು, ನೀನು ಬಡವಿ, ತಿನ್ನಕ್ಕೊಂದು ಹೊತ್ತಿಗಿದ್ರೆ ಒಂದು ಹೊತ್ತಿಗಿಲ್ಲ. ನೀನು ಕಷ್ಟ ಅಂತ ಪಡ್ತಿದ್ಯಾ ಅಂತೇಳ್ಬಿಟ್ಟು ನನಗೂ ಸ್ಯಾನೆ ಸಂದಾಗ ಗೊತ್ತು. ನೀನು ಎಷ್ಟು ಕಷ್ಟಪಡ್ತಿದ್ದೀಗ ಅಂತೇಳಿ. ನಿನ್ನ ಮಗಳನ್ನ ನಮ್ಮನೆ ಕರ್ಕೊಂಬಿಟ್ಟು ಬಂದು ಇರಿಸ್ಕೊಂಡಿರೋದೂ ಪೊದ್ದಿ ಗೊತ್ತು.
ಅವತ್ತೇನಿಯಾ ನಿನ್ಗೂ ನನಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳನ್ನ ಉಗಿದ್ಬಿಟ್ಟು ನನ್ನ ಮಗಳನ್ನ ಕೈ ತೊಳ್ಕೊಂಡ್ಬಿಟ್ಟಿದ್ದೀನಿ ಬಂಗಾರಮ್ಮ. ನನಗೂ ಅವಳಿಗೂ ಏನು ಸಂಬಂಧ ಇಲ್ಲ. ನೀವೇನೋ ದುಡ್ಡಿರೋರು ಏನು ಬೇಕಾದ್ರೂ ಮಾಡ್ತೀರಾ, ಆದರೆ ನಾವು ಎಣ್ಣೆತ್ತರು ದುಡ್ಡು ಇಲ್ದಿರೋರು ನಾವೇನು ಮಾಡೋಕ್ಕಾಯ್ತದೆ. ನಿಮ್ಮ ಮಗ ಮದುವೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಮಾನ ಮರೋದು ಎಲ್ಲ ಕಳೆದ್ಬಿಟ್ನಂತೆ ನನ್ನ ಮಗಳದನ್ನ. ಇನ್ನೇನು ಮಾಡೋಕ್ಕಾಯ್ತದೆ, ಊರಾಗ ತಲೆ ಎತ್ಕೊಂಡು ತಿರ್ಗಕ್ಕಾಯ್ತಿಲ್ಲ ನನಗಂತೂ ಮಾಡಿರೋ ಕೆಲಸಕ್ಕೆ. ನೋಡಿ ನೀವೇನೋ ದೊಡ್ಡ ಮನಸ್ಸರು ಅಂತ ಕೂರ್ಸ್ ಮಾತಾಡ್ತಾ ಇದ್ದೀನಿ. ಬೇರೆ ಯಾರನ್ನ ಆಗಿದ್ದಿದ್ರೆ ನಾನಂತೂ ಏನು ಮಾಡ್ತಿದ್ದೆ ನನಗೆ ನನಗೆ ಗೊತ್ತಿಲ್ಲ. ಏನೋ ಬಡವ್ರ ಜೀವನ ಅಂದರೆ ಆಟ. ನನ್ನ ಮಗಳಿಗೆ ಅವತ್ತೇ ಹೇಳ್ದೆ, ಯಾರನ್ನೂ ನಂಬೇಡ, ಯಾರ ಮಾತು ಕೇಳಬೇಡ ಅಂದರೆ ಆ ಮುಳ್ಳಿನೂ ದುರಂಕಾರ. ಅವಳು ಎಲ್ಲ ನೀರು ಕುತ್ಕೊಂಡಿದ್ಲ. ಅವಳು ನನಗೂ ಏಳು ಸಾಕಾಗೋಯ್ತು. ಕೊನೆಗೆ ಆಳು ಬಿದ್ದು ಏನಾರ ಮಾಡ್ಕೊಳ್ಳೆ ಬೇವರ್ಸಿ ಅಂತ ಬಿಟ್ಬಿಟ್ಟೆ ಅತ್ತಾಗೆ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ ಹೇಳಿ. ನಾನು ನೋಡಿ ನೀವು ಏನಕ್ಕೆ ಬಂದಿದ್ರು ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಅದು ಇದು ಅಂತ ಮಾತಾಡೋಕೆ ಬಂದಿದ್ರೆ ಇಲ್ಲಿಂದ ಹೊಂಟೋಗ್ಬಿಡಿ. ನನಗೂ ಬೇಜಾರಾಗೋಗ್ಬಿಟ್ಟೈತೆ. ನೋಡು ನಿನ್ ಕಷ್ಟ ಆಗಿದ್ಯಾ, ನಿನ್ ಕಷ್ಟ ಸುಖ ನನಗೂ ಅರ್ಥ ಆಗ್ತೈತೆ. ನೀನು ತುಂಬ ಕಷ್ಟದಾಗಿದ್ಯಲ್ವಾ, ಅರ್ಥ ಆಗ್ತೈತೆ. ನೋಡು ನೀನು ಎಷ್ಟು ಕಿತ ಹೇಳಿದ್ರು ನಿನ್ನ ಮಗಳನ್ನ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ಅದು ನಿನಗೂ ಗೊತ್ತು. ನಾನು ಏನು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಾಗಳು ಇರೋಕ್ಕೂ ಆಗಕ್ಕಿಲ್ಲ. ಬದ್ದಿ ಸುಮ್ಕೇನಿಯಾ ಮ್ಯಾಲ್ ಹಂಗೆ ಫೇಮಸ್ ಆಗಕ್ಕೆ ಅಂತ ಹೇಳ್ಬಿಟ್ಟು ನಿನ್ನ ಮಗಳನ್ನ ಇಟ್ಕೊಂಡು ಆಟ ಆಡ್ತಾವಳೆ. ನೋಡು ನಾನು ನಿನಗೊಂದು ಆಫರ್ ಕೊಡ್ತೀನಿ, ಸರಿನಾ? ಏನು ಅಂತಂದರೆ ಇರು ನೋಡು, ಇದ್ರಾಗೆ 50,000 ಐತೆ. 50,000 ಜೊತೆಗೆ ಇದ್ರ ಜೊತೆಗೆ ಇನ್ನು ನಿಂಗೆ 4 ಲಕ್ಷ ಕ್ಯಾಶ್ ಕೊಡ್ತೀನಿ. ಏನು ಹೇಳ್ತಿದ್ದೀರಾ? 4 ಲಕ್ಷ ಕ್ಯಾಶ್ ಕೊಡ್ತಾ ಇದ್ದೀರಾ? 4 ಲಕ್ಷ ಕ್ಯಾಶ್ ಕೊಡ್ತೀನಿ. ಇದು ಅಡ್ವಾನ್ಸ್ ನಿಂಗೆ 50,000. ನಾಳೆಗೆ ಹೋಗ್ಬಿಟ್ಟು ಬ್ಯಾಂಕಿಗೆ ಡ್ರಾ ಮಾಡ್ಕೊಂಬಿಟ್ಟು ಬಂದು ಕೊಡ್ತೀನಿ. ಆದರೆ ನಿನ್ನಿಂದ ಒಂದು ಕೆಲಸ ಆಗಬೇಕು. ಏನು ಕೆಲಸ? ಏನಿಲ್ಲ, ನಿನ್ನ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೊಂಟೋಗ್ಬಿಡು. ಈ ಮನೆ ಎಲ್ಲ ಮಾರಾಕಿದ್ರು 10 ಪೈಸೆ ಬರೋಕ್ಕಿಲ್ಲ. ನೋಡು 4.25 ಲಕ್ಷ ಕೈಗೆ ಸಿಗ್ತದೆ. ನೀನು ಹೆಂಗೆ ಜೀವನ ಮಾಡಬೇಕು, ಏನು ಮಾಡಬೇಕು ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡಿಕೊಟ್ಬಿಡ್ತೀನಿ, ಸರಿನಾ? ನೋಡು ಊರು ಬಿಟ್ಬಿಟ್ಟು ಹೊಂಟೋಗ್ಬಿಡು. ನಿನಗೆ ಯಾಕೆ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ತಾನೇ, ಸಹಾಯನ ಮಾಡ್ತೀನಿ. ನಿನ್ನ ಮಗಳು ನಮ್ಮ ಮನೆಗೋಳಲ್ಲ, ಅವಳು ಹೆಂಗನ ಮಾಡಿ ನೀನೇ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲನ ದೂರ ಹೊಂಟೋಗ್ಬಿಡು. ನಿನಗೆ ದುಡ್ಡು ಮುಖ್ಯ ಆದರೆ. ಇಲ್ಲ ನಂಗೇನು ದುಡ್ಡು ಬೇಡ, ನನ್ನ ಮಗಳನ್ನ ಪೊದ್ದಿ ಸರ್ ಮಾಡ್ತಾಳೆ ಅಂತ ಅನ್ಕೊಂಡು ಕುಂತ್ಕೊಂಡೆ ಅಂದರೆ ಪೊದ್ದಿ ಅಂತಂದ್ರೆ ಈ ಜನ್ಮದಾಗ ನಿನ್ನ ಮಗಳು ಜೀವನ ಸರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇವನು ನನ್ನ ಮಗ. ಇವನು ಶಾನೆ ದಿನಲ್ಲಿ ಇರೋದು ಇಲ್ಲ. ಇನ್ನೊಂದು ವಾರ ಅಷ್ಟೇ ಫಾರಿನ್ಗೆ ಹೋದ ಅಂದರೆ 5 ವರ್ಷ ಆದ್ರೂ ವಾಪಸ್ ಬರೋಕ್ಕಿಲ್ಲ. ನಿನ್ನ ಮಗಳು ಇಲ್ಲೇನಿಯ ಗೂಬೆ ಥರ ಕಾಯ್ಕೊಂಡು ಕುಂತ್ಕೊಂಡಿರ್ಬೇಕಾಯ್ತದೆ. ನನ್ನ ಮಗ ಫಾರಿನ್ನಾಗೇನಿಯ ಮದುವೆ ಮಾಡ್ಕೊಂಬಿಟ್ಟು ಅಲ್ಲಿಂದ ಅಲ್ಲೇ ಮಕ್ಕಳು ಮಾಡ್ಕೊಂಬಿಟ್ಟು ಜೊತೆಗೆ 10 ವರ್ಷ ಬಿಟ್ಕೊಂಡೇನಿಯ ಬರ್ತಾನೆ. ಆಮೇಕಿಂದ ನಿನ್ನ ಮಗಳಲ್ಲಿ ಏನು ಮಾಡೋಕ್ಕಾಗಕ್ಕಿಲ್ಲ. ಯೋಚನೆ ಮಾಡು. ದುಡ್ಡು ಸಿಗಕ್ಕಿಲ್ಲ, ಜೀವನನೂ ಸಿಗಕ್ಕಿಲ್ಲ. ಈಗೇನಾರು ನೀನು ಅಂತ ಹೇಳಿದ್ರೆ ದುಡ್ಡಾದ್ರೂ ಸಿಗ್ತದೆ. ನಿನ್ನ ಮಗಳನ್ನ ಬೇರೆ ಕಡೆ ಕರ್ಕೊಂಡೋಗಿ ಎಲ್ಲೋ ಒಂದು ಕಡೆ ಮದುವೆ ಮಾಡಿಸ್ಬಿಟ್ಟು ನೆಮ್ಮದಿಗೆ ಮಡಗು. ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಕಾಸು ಕೊಡ್ತೀರಾ ಅಂತಂದರೆ ಬ್ಯಾಡ ಅನ್ನಕ್ಕೆ ನಾನೇನು ದಡ್ಡ ಮುಂಡೆನೇ? ನನಗೇನು ಗೊತ್ತಿಲ್ವೇ? ಅಬ್ಬಬ್ಬಬ್ಬ, ಕೊಡಿ ನಂತಾಗಂತೂ 5 ಪೈಸಾ ಕಾಸಿಲ್ಲ, ಎಂಥದೂ ಇಲ್ಲ. ನನ್ನ ಮಗಳು ಇವನನ್ನು ಲವ್ ಮಾಡಿಬಿಟ್ಟು ತೆಪ್ಪು ಮಾಡಿಬಿಟ್ಟವಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ನಂಗೆ ಇವಾಗ ಅನ್ನಿಸ್ತೈತೆ ನನ್ನ ಮಗಳು ಲವ್ ಮಾಡಿಬಿಟ್ಟು ಭಾಳ ಒಳ್ಳೆ ಕೆಲಸ ನೀನು ಮಾಡ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು. ಅಬ್ಬಬ್ಬಬ್ಬಬ್ಬ, ಆಯಿತು ಬಂಗಾರಮ್ಮರೇ, ನೀವು ಹೇಳೋದೆಚ್ಚ, ನಾನು ಕೇಳೋದೆಚ್ಚ. ಕಡಿ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದಂಗೆ ಬಂದ್ಬಿಟ್ರೆ ನೀವಂತೂ 100 ಕಾಲ ಸಂದಕ್ಕಿರಿ ನೀವು ನಿಮ್ಮ ಮಗ ಎಲ್ಲರೂ. ಅಯ್ಯೋ ನಮ್ಮ ಮಗಳನ್ನ ನೀವು ಮದುವೆ ಮಾಡ್ಕೊಂಡು ಏನು ಮಾಡಿರಿ ತಗೊಳ್ಳಿ. ನನ್ನ ಮಗಳಿಗೆ ಯಾವ ಯೋಗ್ಯತೆ ಐತಿ ಅಂತ ನಿಮ್ಮ ಮನೆಗೆ ಸೊಸೆ ಆಗೋಕ್ಕೆ ಏನೂ ಇಲ್ಲ. ಆ ಪೊದ್ದಿ ಮಾತು ನಂಬ್ಕೊಂಡು ಸುಮ್ಕೆ ತಕತೈ ಅಂತ ಕುಣಿತಾವಳು ಅಷ್ಟೇ ನೀನು. ಅಯ್ಯೋ ಬಡತದ್ರು ಏನೂ ಗೊತ್ತಾಗಕ್ಕಿಲ್ಲ. ಸರಿ ಆಯಿತು, ನಾನೇನು ನನ್ನ ಮಗಳನ್ನ ಹೆಂಗೋ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ ಬಿಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ಆದರೆ ಒಂದು ವಿಷಯ, ಈ ವಿಷಯ ಈಚೆ ಕಡೆ ಗೊತ್ತಾಗಬಾರ್ದು. ಈ ಪೊದ್ದಿಗಾಗಲಿ ನಿನ್ನ ಮಗಳಿಗಾಗಲಿ ಯಾರಿಗೂ ಗೊತ್ತಾಗಬಾರ್ದು. ನೋಡು ನಿನ್ನ ಮಗಳನ್ನ ಕರ್ಕೊಂಡು ಬಸ್ ಹತ್ತೋ ಅಷ್ಟೊತ್ತಿಗೆ ನಿನ್ನ ಕೈಯಾಗ 4 ಲಕ್ಷ ದುಡ್ಡು ಇರ್ತದೆ, ಸರಿನಾ? ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನೋಡು ನಿನ್ನ ಮಗಳನ್ನ ಕರ್ಕೊಂಡು ಹೋಗು, ನೀಟಾಗಿ ಎಲ್ಲದನ್ನೂ ಇಕ್ಕು. 4.25 ಲಕ್ಷ ಕಾಸು ಸಿಗ್ತದೆ. ಆರಾಮಾಗಿರು, ಸರಿನಾ? ಅಯ್ಯೋ ಬಂಗಾರಮ್ಮನವರೇ, ಅದೇನೋ ಬಿದ್ದಿದ್ದವ್ರಿಗೆ ಬಿಸಿನೀರು ಕೊಟ್ಟಂಗೆ ಆಯಿತು. ಅಲ್ಲ ತಣ್ಣೀರೇ ಕೊಟ್ಟಂಗೆ ಆಯಿತು ಬಿಡಿ, ಬಿಸಿನೀರು ಯಾಕೆ? ಹಬ್ಬಬ್ಬ, ಭಾಳ ಸಂತೋಷ ಆತೈತೆ ನನಗಂತೂ. ಸರಿ ಬಂಗಾರಮ್ಮರೇ, ನೀವು ಹೇಳ್ದಂಗೆ ಆಯಿತು. ನನ್ನ ಮಗಳು ಕತೆಯ ನೀವು ತಲೆನೇ ಕೆಡಿಸ್ಕೊಬೇಡಿ, ಬಿಟ್ಬಿಡಿ. ನಿಮ್ಮ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅಂದರೆ ನನ್ನ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನಿಮ್ಮ ಮಗನ ಬೇರೆ ಯಾರನ್ನ ಕೊಟ್ಟು ಮದುವೆ ಮಾಡಿ. 4.25 ಲಕ್ಷ ಕೊಡ್ತೀವಿ ಅಂದರೆ ಕುಂತಿದ್ದ ಜಾಗದಾಗ ಯಾರು ಬೇಡ ಅಂತಾರೆ. ಹಬ್ಬಬ್ಬಬ್ಬ, ಅಲ್ಲ ಇನ್ನೊಂದು 50,000 ಸೇರಿಸ್ಕೊಟ್ಟಿದ್ರೆ ರೌಂಡ್ ಫಿಗರು 5 ಲಕ್ಷ ಆಗೋದು. ನಿಮ್ಮ ಮಗಳನ್ನ ಕರ್ಕೊಂಡು ಊರು ಬಿಟ್ಟು ಹೋದ್ಮೇಲೆ 5 ಲಕ್ಷ ರೂಪಾಯಿ ಕೈ ಸೇರ್ತದೆ, ಸರಿನಾ? ಸದ್ಯಕ್ಕೆ ಫಸ್ಟು ನಿಮ್ಮ ಮಗಳನ್ನ ಕರ್ಕೊಂಡೋಗಿ. ಪೊದ್ದಿ ಕರ್ಕೊಂಡು ಹೋಗೋಕ್ಕೆಲ್ಲ ಒಪ್ಪಕ್ಕಿಲ್ಲ, ಅದು ನಿಮಗೆ ಗೊತ್ತಿರ್ಬೇಕು ತಾನೇ. ಆ ಪೊದ್ದಿ ಯಾವುದೇ ಕಾರಣಕ್ಕೂ ನಿನ್ನ ಮಗಳನ್ನ ಕಳ್ಸೋದೂ ಇಲ್ಲ, ಕರ್ಕೊಂಡೋಗಿ ಬಿಡೋದೂ ಇಲ್ಲ. ನಿನಗೆ ಒಂದು ದೊಡ್ಡ ಟಾಸ್ಕು ಅವಳನ್ನ ಕರ್ಕೊಂಡು ಹೋಗೋದು. ಅದು ಹೆಂಗೆ ಕರ್ಕೊಂಡು ಹೋಗ್ತೀಯ ಅನ್ನೋದು ನಿನ್ನ ಮೇಲೆ ಬಿಟ್ಟಿದ್ದು. ನನ್ನ ಮಗಳ ಬುದ್ಧಿ ನನಗೆ ಗೊತ್ತಿಲ್ವೇ? ನನ್ನ ಮಗಳೇನು ಅಂತ ನನಗೆ ಗೊತ್ತಿಲ್ವೇ? ಹುಟ್ದಾಗಿಂದ ಬೆಳೆಸಿವ್ನಿ ನನ್ನ ಮಗಳನ್ನ. ನನ್ನ ಮಗಳ ಯೋಗ್ಯತೆ ಏನು ಅಂತ ನನಗೆ ಗೊತ್ತಿಲ್ವೇ? ಅವಳನ್ನ ಹೆಂಗೆ ಬಗ್ಗಿಸ್ಬೇಕು ಅಂತ ನನಗೆ ಗೊತ್ತಿಲ್ವೇ? ಬಗ್ಗಿಸ್ತೀನಿ, ಸರಿಯಾಗಿ ಬಗ್ಗಿಸ್ತೀನಿ. ನೀವು ತಲೆ ಕೆಡಿಸ್ಕೊಬೇಡಿ. ನಿಮ್ಗೇನು ನನ್ನ ಮಗಳು ಈ ಊರಾಗಿರಬಾರ್ದು, ಹಂಗೇನೇ ನಿಮ್ಮ ಮನೆಗೆ ಅವಳಲ್ಲ ಮರುವಾದಿ ಕಳ್ಕೊಂಡು ಇರಬಾರ್ದು. ಕರ್ಕೊಂಡು ದೂರ ಕರ್ಕೊಂಡು ಹೋಗ್ಬೇಕು ಅಷ್ಟೇ ತಾನೇ? ಅಯ್ಯೋ ನನ್ನ ತಮ್ಮನೇ ಅವನಿ ಫ್ಯಾಕ್ಟ್ರಿಗೆ ಹೋಯ್ತಾವನಿ, ಅವನಿಗೆ ಕೊಟ್ಟು ಮದುವೆ ಮಾಡ್ತೀನಿ, 2 ಲಕ್ಷ ಕೊಡ್ತೀನಿ ಕಣ ಅಂದರೆ ಆರಾಮ ಮದುವೆ ಮಾಡ್ಕೊತಾನೆ. ನನ್ನ ಸಂದಕ್ಕೆ ನೋಡ್ಕೊತಾನೆ, ನನ್ನ ಮಗಳನ್ನೂ ಸಂದಕ್ಕೆ ನೋಡ್ಕೊತಾನೆ. ಇದಕ್ಕಿನ್ನೂ ಇನ್ನೇನಪ್ಪ ಬೇಕು ನನಗೆ? ಆಯಿತು ಬಿಡಿ, ಅದಕ್ಕೆ ಹೇಳಿದ್ದು ನನ್ನ ಮಗಳು ಮದುವೆ ಎಲ್ಲ ಮಾಡ್ಬಿಡ್ತೀನಿ, 5 ಲಕ್ಷ ರೌಂಡ್ ಫಿಗರ್ ಕೊಟ್ಬಿಡಿ ಅಂತ. ಆಯಿತು ಸರಿ, 5 ಲಕ್ಷ ಕೊಡ್ತೀನಿ. ಹಂಗಾರೆ ನನ್ನ ಮಗಳನ್ನ ಕರ್ಕೊಂಡು ಹೋಯ್ತೀನಿ,
ಸರಿ, ಇದೇ ಮಾತ್ಮೇಲೆ ನಿಂತ್ಕ. ಉಳ್ದಿರೋ ಕಾಸನ್ನ ಬಂದಿಸ್ಕ ನಿನ್ ಮಗಳನ್ನ ಕರ್ಕೊಂಡು ಹೊರಟ್ಮೇಲೆ. ಸರಿ ಸರಿ ಆಯ್ತು. ಅಪ್ಪ ದೇವ್ರೇ, ದಿನಕ್ಕೆ 300 ರೂಪಾಯಿ ಕೂಲಿ ಮಾಡೋರ್ಗೆ 4-5 ಲಕ್ಷ ಸಿಗ್ತದೆ ಅಂದ್ರೆ ಎಂತ ಖುಷಿ ಆಯ್ತದೆ ಅಂತ ನಿನ್ಗೂ ಗೊತ್ತು. ನೋಡಪ್ಪ, ನನ್ನ ಜೀವನದಾಗೆ ಲಕ್ಷ ರೂಪಾಯಿ ಕಾಸೇ ನೋಡಿಲ್ಲ, ಅಂಥದ್ರಾಗ ಲಕ್ಷ ಲಕ್ಷ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೆಲ್ಲ ನಿನ್ನ ಕೃಪೆನೇನೆಯೇ ಸರಿ. ಅಪ್ಪ ತಂದೆ ತಿಮ್ಮಪ್ಪ, ನೀನೇ ಕಾಪಾಡಬೇಕಪ್ಪ ನನ್ನ. 50,000 ರೂಪಾಯಿ ಸಿಕ್ತು, ಇನ್ನು 4.25 ಲಕ್ಷ ಕೊಡ್ತಾರಂತೆ. 5 ಲಕ್ಷ ರೂಪಾಯಿ ನನ್ನ ಮಗಳು ಬೆಲೆ. ಹೆಂಗ ಬಿಡು, ನನ್ನ ತಮ್ಮಿಲ್ವೇ ಕುಡ್ಕನೋ ಪಡ್ಕನೋ ಗಂಟ ಹಾಕುದ್ರ ಆಯ್ತತಾಗೆ. ಅಮ್ಮ, ನನಗಂತೂ ನಿನ್ನೆ ಭಯನೇ ಆಗೋಗ್ಬಿಟ್ಟಿತ್ತು. ಈ ಮೂದೇವಿ ನಿನ್ನೆ ಮದುವೆ ಮಾಡ್ಕೋಬೇಕಲ್ಲಪ್ಪ, ಇನ್ನ ಬ್ಯಾರೆ ದಾರಿ ಇಲ್ವಲ್ಲಪ್ಪ ಅಂತ ಹೇಳ್ಬಿಟ್ಟು. ಅಮ್ಮ, ತುಂಬಾ 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 ಥ್ಯಾಂಕ್ಸ್ ಕಣಮ್ಮ. ತಲೆ ಉಪಯೋಗಿಸ್ಬಿಟ್ಟು ಒಂದೇ ಕಲ್ಲಾಗಿ ಎಲ್ಡಕ್ಕಿನ ಹೊಡೆದು ಬಿಸಾಕ್ಬಿಟ್ಟಿದ್ಯಾ ನೀನಂತೂ. ಈಗ ನಿನ್ನ ಮೆಚ್ಕೊಂಡೆ ಕಣಮ್ಮ. ಸರಿ ಆಯ್ತು ಅಮ್ಮ. ಮತ್ತೆ ಆರಾಮಾಗಿ ನಾನು ಬ್ಯಾರೆ ಹುಡುಗಿನ ಮದುವೆ ಮಾಡ್ಕೋಬೋದು ಅಲ್ವೇನಮ್ಮ? ಹೂ ಕಣ ಮಗ, ಬ್ಯಾರೆ ಹುಡುಗಿ ನೀನು ಮದುವೆ ಮಾಡ್ಕೋಬೇಕು ಅಂತ ತಾನೇ ಇಷ್ಟೆಲ್ಲ ನಾನು ಮಾಡಿರೋದು, ನಿನಗೋಸ್ಕರ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ನೋಡ್ಲಾ, ನೀನು ಬ್ಯಾರೆ ಹುಡುಗಿನ ಮದುವೆ ಮಾಡ್ಕೊಂತೀಯ, ಮದುವೆ ಮಾಡ್ಕೊಂಡು ಸಂದಾಕೊಂಡ್ವೆ ಇರ್ತೀಗ, ಅದು ನಾನು ನೋಡ್ತೀನಿ. ನೋಡು, ಈ ವಿಷಯ ನನ್ನ ನಿನ್ನ ಮಧ್ಯೆ ಮಾತ್ರ ಇರಬೇಕು. ಈ ವಿಷಯ ಏನಾರ ಪೊದ್ದಿ ಗೊತ್ತಾಯ್ತು ಅಂದರೆ ಅದನ್ನು ಒಂದು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಟ್ಟು ನಮ್ಮ ಮಾನ ಮರುವುದಿಲ್ಲ, 3 ಕಾಸು ಕರಾಜ್ ಹಾಕೋಗ್ಬಿಡ್ತಾಳೆ. ಸರಿನಾ? ಅವೆಲ್ಲ ನಮಗೆ ಬೇಕಾಗಿಲ್ಲ, ನಮಗೆ ಸುಮ್ಮನೆ ಇದ್ಬಿಡು. ಹಾಂ ಸರಿನಾ? ಆಗೋದೆಲ್ಲ ಆಗಲಿ, ಆಗೋದೆಲ್ಲ ಒಳ್ಳೇದಕ್ಕೆ. ಪೊದ್ದಿಗೆ ಹೇಳಿದ್ರೆ ತಾನೇ, ಪೊದ್ದಿಗೆ ಹೇಳೋದೇ ಬೇಡ. ಸೈಲೆಂಟಾಗಿ ಇದ್ಬಿಡೋಣ. ಪಾಪ, ಬೆಟ್ಟದಂಗೆ ಬಂದಿರೋ ಕಷ್ಟ ಮಂಜುನಂಗೆ ಕರ್ಗೋಗ್ಬಿಡ್ತು ಕಣಮ್ಮ. ಸರಿ ಬಿಡು, ಅಪ್ಪಂಗೂ ಈ ವಿಷಯ ಹೇಳಕ್ಕಿಲ್ಲ. ಎಲ್ಲ ಆದ್ಮೇಲೆ ನಮ್ಗೇನು ಗೊತ್ತಿಲ್ಲ ಅನ್ನಂಗೆ ಜಾಸ್ತಿ ಅಪ್ಪಗೆ ಸುಮ್ಮನೆ ಆಗೋಗ್ಬಿಡೋಣ. ಆ ಪೊದ್ದಿ ಕೈಲಿ ಏನು ಮಾಡೋಕ್ಕಾಗಕ್ಕಿಲ್ಲ ಕಣಮ್ಮ. ಇನ್ನೇನು ತಾನೇ ಮಾಡ್ದವಳು ಅವಳು ನಮ್ಮ ಹತ್ರ. ಸುಮ್ಮನೆ ಹೊಸಿ ಜೋರಾಗಿ ಮಾತಾಡ್ಬೋದು ಅಷ್ಟೇ. ಅಷ್ಟು ಬಿಟ್ರೆ ಅವಳು ಯೋಗ್ಯತೆಗೆ ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ. ಅಮ್ಮ, ಈಗ ನಮ್ಮ ಟೈಮು, ಅವಳ ಟೈಮು ಮುಗ್ದೋಯ್ತು ಅಂತ ಏನಿ ಅನ್ಕ. ಇನ್ನೇನಿದ್ರು ನಮ್ಮ ಟೈಮು, ನಾವೇನಿಯ ನೋಡ್ಕೋಬೇಕು. ಹ್ಞೂ ಮತ್ತೆ ಹೆಂಗೆ ಪದ್ದಿ ಚಾಪೆ ಕೆಳಗಡೆ ನುಗ್ಗಿದ್ರೆ ನಾವು ರಂಗೋಲಿ ಕೆಳಗಡೆ ನುಗ್ಬೇಕು ಮಗನೇ. ಸುಮ್ಮನೆ ಇದ್ರೆ ಸರೋಗಕ್ಕಿಲ್ಲ. ನೋಡ್ದ ನಾನು ಹೆಂಗೆ ನುಗ್ತಾ ಇವ್ನಿ ಅಂತ ಹೇಳ್ಬಿಟ್ಟು. ಸರಿ ಬಿಡ್ಲಾ, ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನೀನು ಪಾಡು ನೀನಿರು, ನಿನ್ನ ಜೀವನ ಸೆಟ್ಲು ಮಾಡಿಸೋ ಜವಾಬ್ದಾರಿ ನಂದು. ನಿನ್ನ ತಂಗಿಯರ್ಗೂ ಒಂದೊಳ್ಳೆ ಸಂಬಂಧ ನೋಡಿವ್ನಿ. ಅದನ್ನೂ ಮುಗಿಸ್ಬಿಡೋಣ. ಎಲ್ಲ ಒಟ್ಟೊಟ್ಟಿಗೆ ಸೆಟ್ಲ್ ಆಗ್ಬಿಡ್ರಿ. ನನಗೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನು ಬೇಡ. ಸರಿ ಕಣಮ್ಮ,